ಮತ್ತೊಂದು ಕಡೆ ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗಿನ ವಂಚನೆ ಕೇಸ್ಗಳು ಸಿಐಡಿಗೆ ಹಸ್ತಾಂತರ ಆಗ್ಬೋದಂತ ಚಾನ್ಸಸ್ ಇದೆಯಾ? ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ಹಲವು ಕೇಸ್ಗಳು ಐಶ್ವರ್ಯ ವಂಚನೆ ವಿಚಾರವಾಗಿ ಆರೋಪದ ಮೇಲೆ ದಾಖಲಾಗ್ತಾ ಇದೆ. ಇನ್ನೂ ಕೆಲ ಕೇಸ್ಗಳು ಏನಾದರೂ ದಾಖಲಾದ್ರೆ ಸಿಐಡಿ ಎಂಟ್ರಿ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಂಚಕಿ ಕೇಸ್ಗಳೆಲ್ಲವೂ ಕೂಡ ಸಿಐಡಿಗೆ ಹಸ್ತಾಂತರ ಆಗ್ಬೋದಂತ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ 2, ಮಂಡ್ಯದಲ್ಲಿ 1 ಕೇಸ್ ದಾಖಲಾಗಿದೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ರೀತಿಯಾದಂಥ ವಂಚನೆಗಳನ್ನು ಐಶ್ವರ್ಯ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಬಹಳಷ್ಟು ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಐಶ್ವರ್ಯ ಗೌಡ ವಂಚಿಸಿದ್ದಾಳೆ ಅನ್ನುವಂಥದ್ದು ಕೂಡ ಆರೋಪ. ಅದಕ್ಕೆ ತಕ್ಕ ಹಾಗೆ ಈಗ ದೂರುಗಳು ಕೂಡ ದಾಖಲಾಗ್ತಾ ಇರುವಂಥ ಸಂದರ್ಭದಲ್ಲಿ ಇದನ್ನು ಸಿಐಡಿ ತನಿಖೆಗೆ ಹಸ್ತಾಂತರಿಸಬಹುದಾ ಅಂತ ಚಾನ್ಸಸ್ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಯಾಕಂದರೆ ಇದು 1-2 ಕೇಸ್ ಅಲ್ಲ, ಈಗ ಭಾಳಷ್ಟು ಕೇಸ್ಗಳು ದಾಖಲಾಗ್ಬೋದಾ ಅಂತ ಚಾನ್ಸಸ್ ಇದೆ. ಒಂದೊಂದು ಸ್ಟೇಷನಲ್ಲಿ ಒಂದೊಂದು ಕೇಸು ಅನ್ನೋದಕ್ಕಿಂತ ಸಿಐಡಿ ಸಮಗ್ರವಾಗಿ ಇದನ್ನು ತನಿಖೆಯನ್ನು ನಡೆಸಿದ್ರೆ ಈಕೆಯ ವಂಚನೆಯ ಪುರಾಣಗಳು ಹೊರಗೆ ಬರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಹಳ ಗಂಭೀರವಾದಂಥ ಯೋಚನೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ.